ಮತ್ತೊಂದು ಆಪರೇಷನ್ ಕಾಂಗ್ರೆಸ್ ಬಿಜೆಪಿ ಮುಖಂಡನಿಗೆ ಗಾಳ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್. ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ಸಿಗರ ಸಿದ್ಧತೆ. ಎಸ್, ಮತ್ತೊಂದು ಆಪರೇಷನ್ ಕಾಂಗ್ರೆಸ್ ಬಿಜೆಪಿ ಮುಖಂಡನಿಗೆ ಗಾಳ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್. ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ಸಿಗರ ಸಿದ್ಧತೆ. ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿಗೆ ಗಾಳ. ಸಂದೀಪ್ ರೆಡ್ಡಿಯನ್ನ ಕಾಂಗ್ರೆಸ್ಗೆ ಕರೆತರಲು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ವಿರೋಧಿ ಬಣದಿಂದ ಈ ಒಂದು ಪ್ರಯತ್ನ. ಎಸ್, ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಕಾಂಗ್ರೆಸ್ಸಿಗರೇ ಚರ್ಚೆಗಳ ಮೇಲೆ ಚರ್ಚೆಗಳು, ಮುಖಂಡರನ್ನ ಸೇರಿಸಿಕೊಂಡು 100ಕ್ಕೂ ಅಧಿಕ ಮುಖಂಡರುಗಳನ್ನ ಸೇರಿಸಿಕೊಂಡು ನಂದಿ ಎನ್ನುವಂತಹ ಒಂದು ಕ್ರಾಸ್ನಲ್ಲಿ ಆರಾಮಾಗಿ ಹೇಗೆ ಪ್ರದೀಪ್ ಈಶ್ವರ್ ಅವರನ್ನ ಬೀಳಿಸಬೇಕು, ಪ್ರದೀಪ್ ಈಶ್ವರ್ ಅವರನ್ನ ಸೋಲಿಸಬೇಕು ಅನ್ನೋದ್ರ ಬಗ್ಗೆ ವಿರೋಧಿ ಬಣಗಳು ಚರ್ಚೆಯನ್ನ ಶುರು ಮಾಡಿದ್ರು. ಈ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ನಿಮಗೆ ತಿಳಿಸಿತ್ತು. ಈಗ ಪ್ರದೀಪ್ ಈಶ್ವರ್ ಅವರಿಗೆ ಇನ್ನೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಡೈಲಾಗ್ಗಳನ್ನ ಹೇಳಿಕೊಂಡು ತೆಲುಗು ಕನ್ನಡ ಅಂತ ಹೇಳಿ ಯುವಕರನ್ನ ಪ್ರೇರೇಪಿಸುತ್ತಿರುವಂತಹ ಪ್ರದೀಪ್ ಈಶ್ವರ್ ಅವರಿಗೆ ವಿರೋಧಿ ಬಣ ಮತ್ತೊಂದು ಟಕ್ಕರನ್ನ ಕೊಡ್ಲಿಕ್ಕೆ ಶುರು ಮಾಡಿದೆ. ಪ್ರದೀಪ್ ಈಶ್ವರ್ ಅವರನ್ನ ಚಿಕ್ಕಬಳ್ಳಾಪುರದಿಂದ ಓಡಿಸಬೇಕು ಅಂತ ಡಿಸೈಡ್ ಮಾಡಿಕೊಂಡಿರೋ ಹಾಕಿದೆ ಕಾಂಗ್ರೆಸ್ಸಿಗರು. ಅಲ್ಲಿರುವಂತಹ ಕಾಂಗ್ರೆಸ್ಸಿಗರು ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಏನು ಮಾಡ್ಲಿಕ್ಕಾಗುತ್ತೋ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಈಗ ಪ್ರದೀಪ್ ಈಶ್ವರ್ ವಿರೋಧಿ ಬಣ ಇನ್ನೊಂದು ಗಾಳವನ್ನ ಹಾಕಿದೆ. ಬಿಜೆಪಿಯಿಂದ ಇನ್ನೊಬ್ಬ ನಾಯಕನನ್ನ, ಮುಖಂಡನನ್ನ ತನ್ನತ್ತ ಸೆಳೆದುಕೊಳ್ತಾ ಇದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಮತ್ತೊಂದು ಶಾಕ್. ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿಗೆ ಕಾಂಗ್ರೆಸ್ ಗಾಳ. ಎಸ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಮತ್ತೊಂದು ಶಾಕ್. ಪಾಪ ಪ್ರದೀಪ್ ಈಶ್ವರ್ ಅವರು ಶಾಕ್ ಮೇಲೆ ಶಾಕ್ ಎದುರಿಸ್ತಾ ಇದ್ದಾರೆ. ಎಲ್ಲೂ ಓಡಾಡೋದಿದ್ರು ಕೂಡ ಪೊಲೀಸರನ್ನ ಹಾಕೊಂಡು ಓಡಾಡೋಂತ ಪರಿಸ್ಥಿತಿ ಪ್ರದೀಪ್ ಈಶ್ವರ್ಗೆ ಬಂದಿದೆ. ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿಗೆ ಕಾಂಗ್ರೆಸ್ ಗಾಳ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕವಾಗಿದ್ದಂತಹ ಸಂದೀಪ್ ರೆಡ್ಡಿ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಸುಧಾಕರ್ ನಡುವೆ ಜಟಾಪಟ್. ಆ ಒಂದು ಜಟಾಪಟಿಯ ಬಳಿಕ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಸಂದೀಪ್ ರೆಡ್ಡಿಯನ್ನ ಇಳಿಸಿದ್ದಂತಹ ವರಿಷ್ಠರು. ಸಂದೀಪ್ ರೆಡ್ಡಿ ತಾಯಿ ಮಂಡಿಕಲ್ಲು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಸಂದೀಪ್ ರೆಡ್ಡಿ ಮೂಲ ಯಾವುದು, ಕುಟುಂಬದ ರಾಜಕೀಯ ಹಿನ್ನೆಲೆ ಯಾವುದು ಅಂತ ನೋಡಿದಾಗ ಅದು ಕಾಂಗ್ರೆಸ್ ಅಂತ ಗೊತ್ತಾಗುತ್ತೆ. ಪ್ರದೀಪ್ ಈಶ್ವರ್ ಅವರಿಗೆ ಸರಿಯಾಗಿ ಟಕ್ಕರನ್ನ ಕೊಡ್ಲಿಕ್ಕೆ ಅಲ್ಲಿರುವಂತಹ ಕಾಂಗ್ರೆಸ್ನವರೇ ದೊಡ್ಡ ಹೊಂಡವನ್ನ ತೆಗೆದ ತರ ಇದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಮತ್ತೊಂದು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿಯ ಮುಖಂಡ ಸಂದೀಪ್ ರೆಡ್ಡಿಗೆ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇದೆ. ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಇಂದ ಸಂದೀಪ್ ರೆಡ್ಡಿ ಅವರನ್ನ, ಅಂದ್ರೆ ಬಿಜೆಪಿ ಇಂದ ಅವ್ರೇನಾದ್ರೂ ಆಪರೇಷನ್ ಕಾಂಗ್ರೆಸ್ ಮಾಡ್ಕೊಂಡು ಆ ಕಡೆ ಕರ್ಕೊಂಡು ಹೋದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವ್ರ ಹೆಸರು ಕೇಳಬರೋದಿಲ್ಲ. ಮೋಸ್ಟ್ಲಿ ಅಲ್ಲಿರುವಂತಹ ಕಾಂಗ್ರೆಸ್ಸಿಗರೇ ಸಂದೀಪ್ ರೆಡ್ಡಿ ಅವರನ್ನ ನಿಲ್ಲಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಮುಂದಿನ ಚುನಾವಣೆಯಲ್ಲಿ ಸಿಗಲ್ವಾ ಟಿಕೆಟ್?
ಸಂದೀಪ್ ರೆಡ್ಡಿ ಕರೆತರುವ ಮೂಲಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಡೋಕೆ ನಿರ್ಧಾರ. ಎಸ್, ಶಾಸಕ ಪ್ರದೀಪ್ ಈಶ್ವರ್ಗೆ ಮುಂದಿನ ಚುನಾವಣೆಯಲ್ಲಿ ಸಿಗಲ್ವಾ ಹಂಗಾದ್ರೆ ಟಿಕೆಟ್? ಸಂದೀಪ್ ರೆಡ್ಡಿ ಕರೆ ತರುವ ಮೂಲಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಡೋಕೆ ನಿರ್ಧಾರ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿರುವಂತಹ ಸಂದೀಪ್ ರೆಡ್ಡಿ, ಹಿಂಗಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವಂತಹ ಸಂದೀಪ್ ರೆಡ್ಡಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮೂಲಕವೂ ಕೂಡ ಕೆಲಸ ಮಾಡ್ತಾ ಇರುವಂತಹ, ಉತ್ತಮ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದೀಪ್ ರೆಡ್ಡಿ ಕಾಂಗ್ರೆಸ್ ನಾಯಕ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಜೊತೆಗೆ ಉತ್ತಮವಾಗಿರುವಂತಹ ನಂಟು. ಹೀಗಾಗಿ ಸಂದೀಪ್ ರೆಡ್ಡಿಯನ್ನ ಕಾಂಗ್ರೆಸ್ಗೆ ಕರೆತರುವ ನಿಟ್ಟಿನಲ್ಲಿ ಭಾರೀ ಪ್ರಯತ್ನಗಳಾಗ್ತಾ ಇದೆ. ಸಂದೀಪ್ ಅವರ ಮೂಲ ಯಾವುದು ಅಂತ ಹುಡುಕ್ತಾ ಹೋದ್ರೆ ಕಾಂಗ್ರೆಸ್ ಇಂದಲೇ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅವರ ತಾಯಿ. ಆ ಒಂದು ಕಾರಣಕ್ಕಾಗಿ ಶತಾಯಕ ತಾಯಿ ಸಂದೀಪ್ ರೆಡ್ಡಿಯನ್ನ ಕಾಂಗ್ರೆಸ್ಗೆ ಕರೆತಂದ್ರೆ ಮುಂದೆ ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಡ್ಲಿಕ್ಕೆ ರೆಡಿ ಮಾಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರದೀಪ್ ಈಶ್ವರ್ ಅವರನ್ನ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೂ ಕಾಣಸಿಗದ ಹಾಗೆ ಇರಿಸಬೇಕು, ಅವರ ಹೆಸರನ್ನ ಅಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಅಲ್ಲಿರುವಂತಹ ನಾಯಕರು ಶತಾಯಗತಾಯ ಪಟ್ಟನ್ನ ಹಿಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಈಗ ಆಲ್ರೆಡಿ ಪ್ರದೀಪ್ ಈಶ್ವರ್ ಅವರಿಗೆ ಭಯ ಶುರುವಾಗಿರಬಹುದು, ಅಥವಾ ಶುರುವಾದ್ರೂ ಕೂಡ ನನಗೆ ಭಯ ಇಲ್ಲ ಅಂತ ಪ್ರದೀಪ್ ಈಶ್ವರ್ ಅವರು ತೋರಿಸ್ಕೊಳ್ತಾ ಇರಬಹುದು. ಅದು ಎಲ್ಲವೂ ಕೂಡ ಸೆಕೆಂಡರಿ. ಆದ್ರೆ ಕಾಂಗ್ರೆಸ್ನವರೇ ಕೊಟ್ಟಿರುವಂತಹ ಈ ಒಂದು ಟಕ್ಕರ್ಗೆ ಪ್ರದೀಪ್ ಈಶ್ವರ್ ಅವರು ಸುಸ್ತಾಗಿದ್ದಂತೂ ಸುಳ್ಳಲ್ಲ. ಶಾಸಕ ಪ್ರದೀಪ್ ಈಶ್ವರ್ಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ವಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆಗೆ ಉದ್ಭವವಾಗಿದೆ. ಕೆಲಸ ಮಾಡಲ್ಲ, ಬರೀ ಡೈಲಾಗ್ಗಳನ್ನ ಹೊಡಿತಿರ್ತಾರೆ ಅನ್ನುವಂಥದ್ದು ಒಂದಿಷ್ಟು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಸಾರ್ವಜನಿಕ ವಾದ ಎನ್ನುವಂಥದ್ದು ಈಗ ಚರ್ಚೆಯಲ್ಲಿದೆ. ಸಂದೀಪ್ ರೆಡ್ಡಿ ಕರೆತರುವ ಮೂಲಕ ಪ್ರದೀಪ್ ಈಶ್ವರ್ಗೆ ಟಕ್ಕರ್ ಕೊಡೋಕೆ ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ಮಾಡಿಕೊಂಡಿರೋ ತರ ಇದೆ. ಹಾಗಾದ್ರೆ ಮುಂದೆ ಪ್ರದೀಪ್ ಈಶ್ವರ್ ಅವರ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಕೇಳಿಬರುವುದಿಲ್ವಾ? ಮುಂದಿನ ಚುನಾವಣೆವರೆಗೂ ಕೂಡ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.